ಮಡಿಕೇರಿಯ ಜಿಲ್ಲಾ ಕಾರಾಗೃಹದೊಳಗೆ ನಡೆದ ಹಲ್ಲೆಯಲ್ಲಿ ಗಂಭೀರವಾಗಿ ಗಾಯಗೊಂಡು ಚಿಕಿತ್ಸೆ ಫಲಿಸದೆ ಸಾವನ್ನಪ್ಪಿದ ವಿಚಾರಣಾಧೀನ ಕೈದಿಯ ಪೋಷಕರು ಪ್ರಕರಣದ ಸೂಕ್ತ ತನಿಖೆಗೆ ಆಗ್ರಹಿಸಿದ್ದಾರೆ. ಈ ಕುರಿತು ಮಡಿಕೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಮೃತ ಹೇಮಂತ್ ತಂದೆ ಬಿಎಚ್ ರವಿ ಮತ್ತು ತಾಯಿ ಇಂದಿರಾ, ಇದು ಉದ್ದೇಶಪೂರ್ವಕ ಕೃತ್ಯವಾಗಿದ್ದು ಪ್ರಕರಣದಲ್ಲಿ ಪೊಲೀಸರು ಶಾಮೀಲಾಗಿದ್ದಾರೆಂದು ಆರೋಪಿಸಿದರು. ಮಗನ ಸಾವಿಗೆ ನ್ಯಾಯ ದೊರಕಿಸಿಕೊಡಬೇಕೆಂದು ಮಾಧ್ಯಮದ ಎದುರು ಕಣ್ಣೀರಿಟ್ಟರು. ಸರ್ಕಾರ 5 ಕೋಟಿ ಪರಿಹಾರ ಒದಗಿಸಬೇಕೆಂದು ಮನವಿ ಮಾಡಿದರು. ಯಾವುದೇ ಕಾರಣಕ್ಕೂ ಮುಂದಕ್ಕೆ ಯಾರಿಗೂ ಈ ಟೈಪ್ಲಿ ಆಗಬಾರ್ದು. ಈ ನೋವನ್ನು ಸಹಿಸಲಿಕ್ಕೆ ಯಾರ ಕೈಯಿಂದಲೂ ಆಗೋದಿಲ್ಲ. ಹಾಗಾಗಿ ಅವನಿಗೆ ಒಂದು ಸರಿಯಾದ ಒಂದು ನ್ಯಾಯ ಸಿಗಲಿ ಅಂತ ಹೇಳ್ಬಿಟ್ಟು ನಾನು ಕೇಳ್ಕೊತೀನಿ ಅಷ್ಟೇ. ನನಗೆ ಇದರಲ್ಲಿ ಇರೋದೆಲ್ಲ ನಾವು ಕೊಟ್ಟಿರೋ ಕಂಪ್ಲೇಂಟ್ ಎಲ್ಲ ಸತ್ಯವಾಗಿ ಇರ್ತದೆ. ಯಾವುದೇ ಕಾನೂನುಬದ್ಧವಾಗಿ ನಾವು ಹೋಗ್ತಾ ಇದ್ದೀವಿ. ಬೇರೆ ಯಾವ ಇದರಲ್ಲೂ ನಾವು ಇದು ಮಾಡ್ತಾ ಇಲ್ಲ. ನನ್ನ ಮಗನಿಗೊಂದು ನ್ಯಾಯ ಸಿಗಲಿ ಅಂತ ಹೇಳ್ಬಿಟ್ಟು ಕೇಳ್ತೀನಿ. ಮುಂದೆ ಈ ಟೈಪ್ದು ಅನಾಹುತ ಇದು ಯಾವುದೇ ಇದರಲ್ಲೂ ಆಗೋದು ಬೇಡ. ಇದು ಮೊದಲಾಗಿ ಕೊಡಗಿನಲ್ಲಿ ಫಸ್ಟ್ ಆದ ಒಂದು ಇದು ಘಟನೆ. ಇದೇ ಟೈಪು ಕರ್ನಾಟಕದಲ್ಲಾಗಲಿ ಇಲ್ಲೇ ಯಾವುದೇ ಈ ದೇಶದಲ್ಲೇ ಆಗಬಾರ್ದು ಅಂತ ಹೇಳ್ಬಿಟ್ಟು ನಾನು ಕೇಳ್ತಾ ಇದ್ದೆ. ಒಂದು ಇದು ನಡಿಬಾರ್ದು. ಅನ್ಯಾಯಕ್ಕೆ ಮಾತ್ರ ಯಾವತ್ತೂ ಬೆಲೆ ಕೊಡಬೇಡಿ. ನ್ಯಾಯಕ್ಕಾಗಿ ಹೋರಾಡೋಣ. ಇವತ್ತು ಅಷ್ಟೇ ನನ್ನ ಮಗನಿಗಾಗಿದ್ದಕ್ಕೆ ಇದರಿಂದ ನಾನು ಲಾಸ್ಟ್ವರೆಗೂ ಇದು ನ್ಯಾಯಕ್ಕಾಗಿ ನಾವು ಹೋರಾಡ್ತೀನಿ. ನನ್ನ ಜೀವ ಇರೋ ಗಂಟಲು ನಾನು ಹೋರಾಡ್ತೀನಿ. ಆ್ಯಕ್ಚುಲಿ ಅವರು ನಾವೇ ಇದ್ದಿದ್ದು ಅಲ್ಲಿ. ಒಂದು 2022ರಲ್ಲಿ ಒಂದು ಕೊಲೆ ಆಯಿತು. ನನ್ನ ಹಸ್ಬೆಂಡ್ದು ಚಿಕ್ಕಮ್ಮಂದೆ. ಆದರೆ ನಾವಿಬ್ಬರೇ ಇದ್ದಿದ್ದು. ಅವರಿಗೆ ಮಕ್ಕಳು ಯಾರು ಇರಲಿಲ್ಲ. ನಾವು ಏನು ಮಾಡ್ದೋ, ಇವ್ರು ಇದ್ದಾರಲ್ಲ ಅಂತ ಹೇಳ್ಬಿಟ್ಟು ಮೈಸೂರಿಗೆ ಮಕ್ಕಳಿಗೆ ರೂಮ್ ಮಾಡಿದ್ದೋ. ಹೋಗ್ತಾ ಬರ್ತಿದ್ದೋ ಅಷ್ಟೇ, ಅವ್ರನ್ನ ನೋಡೋಕ್ಕೆ ಮಕ್ಕಳನ್ನ ಅಂತೇಳಿ ಹೋಗ್ತಿದ್ದೋ. ಅವಾಗ ಕೊಲೆ ಮಾಡಿಬಿಟ್ರು. ಆ ಆರೋಪನೂ ನಮ್ಮ ಮೇಲೇ ಹಾಕಿದ್ರು. ಕಾನೂನು ಪ್ರಕಾರ ನಾವೇ ಮಾಡಿದ್ದು ಅಂತ ಇವ್ರು ಇದ್ದಾರಲ್ಲ, ಇವರೆಲ್ಲರೂ ಈ ಗಣೇಶ, ಅನುಪಮ್ಮ ಅವರೆಲ್ಲ ನಮ್ಮ ಮೇಲೇ ಆರೋಪ ಆಗಿದ್ರು. ಆದರೆ ತನಿಖಾ ವೇಳೆಯಲ್ಲಿ ನಾವೇನು ತಪ್ಪಾಡಿಲ್ಲ, ಏನಿಲ್ಲ ಅನ್ನುವಾಗ ಇದಾಯಿತು. ಅವಾಗ ನಮ್ಮನ್ನ ಇದು ಮಾಡಿಬಿಟ್ರು, ವಜಾ ಮಾಡಿದ್ರು. ಅಲ್ಲಿಂದ ತುಂಬ ನಾನಾ ರೀತಿ ತೊಂದರೆಗಳು ಕೊಟ್ಟರು. ಬಂದ್ಬಿಟ್ಟು ಅವ್ರಿಗೆ ಒಂದೇ ಇನ್ಸ್ಟೆನ್ನು ನನ್ನ ಮಗನ ಕಡಿತೀನಿ. 16 ಬಾರಿ ಕಂಪ್ಲೇಂಟು ಕೊಟ್ಟಿದ್ದೀನಿ ನಾನು ಹೋಗಿ ಎಲ್ಲರ ಹತ್ರ, ಪೊಲೀಸವ್ರ ಹತ್ರ. ಅವರು ಏನು ಮಾಡೋದು, ಅಲ್ಲಿಂದ ನಮ್ಮ ಇದಕ್ಕೆ ಕಳಿಸೋದು. ನಾವೆಲ್ಲಿ ಯಾವ ಏರಿಯಾದೀವಿ ಆ ಪೊಲೀಸ್ ಸ್ಟೇಷನ್ಗೆ ಕಳಿಸೋದು. ಅಲ್ಲಿ ಹೋದರೆ ನ್ಯಾಯ ಸಿಗಲ್ಲ. ಅವನಿಗೆ ನ್ಯಾಯ ಸಿಗುತ್ತೆ, ಅವನ ಪರ ಮಾತಾಡ್ತಾರೆ ಹೊರತು ನಮ್ಮ ಪರ ನಿಂತ್ಕೊಂಡು ಮಾತಾಡೋ ಸ್ಟ್ಯಾಂಡ್ ತಗೊಳ್ಳೋರು ಯಾರೂ ಇರಲಿಲ್ಲ ಅವತ್ತು. ಅವರು ನಾನು ಕೊಟ್ಟಿರೋ 16 ಕಂಪ್ಲೇಂಟ್ಲಿ ಒಂದ್ರಲ್ಲಾದ್ರೂ ಆ್ಯಕ್ಷನ್ ತಗೊಂಡಿದ್ರೆ ಇವತ್ತು ನನ್ನ ಮಗನಿಗೆ ಈ ಸ್ಥಿತಿನೇ ಬರ್ತಿರ್ಲಿಲ್ಲ. ಬರೀ ಇದರಲ್ಲಿ ಇನ್ವಾಲ್ವ್ ಆಗಿರೋದು ಪೊಲೀಸವರು. ಅವತ್ತು ಅಷ್ಟೇ, ಯಾವತ್ತು ನಮಗೆ 26ನೇ ತಾರೀಕಿಗೆ ಒಂದು ಗಲಾಟೆ ಅವನೇ ಮಾಡಿದ್ದು. ಅವನು ಮಾಡಿದ್ರೆ ಅವನಿಗೇನೆ ಕೊಟ್ಟಿದ್ದಾರೆ ಬೆಂಬಲ, ನಮಗೆ ಕೊಡ್ತಾ ಇಲ್ಲ. ಅವ್ರಿಗೂ ಗೊತ್ತಿದೆ, ಪೊಲೀಸ್ ಸ್ಟೇಷನ್ಲೇ ಗೊತ್ತಿದೆ ಇದೇನಿಲ್ಲ, ಅಲ್ಲೇ ಮಾತಾಡಿ ಸಾಲ್ವ್ ಮಾಡ್ಬೋದು ಅಂತ ಇವ್ರು ರವೀಂದ್ರ ಸರ್ ಹೇಳಿದ್ದಾರೆ. ಅದೇ ಟೈಮಲ್ಲಿ ಶಿವರುದ್ರ ಅವರು ಬಂದುಬಿಟ್ಟು ಹವಾಯ್ತು. ವರ್ಡ್ಸ್ ನನಗೆ ಮಾತಾಡೋಕ್ಕೂ ನನಗೆ ಇವಾಗ ಬೇಜಾರಾಗುತ್ತೆ. ಬಟ್ ನಾವು ಹೇಳಿದ್ದೀವಿ, ನಮ್ಮ 3 ಜನನ ಬೇಕಾದರೆ ಹಾಕಿ ನನ್ನ ಮಗ ಬಾಳಿ ಬದುಕ್ತಾನೆ, ನಿಮ್ಮ ಕಾಲು ಬೀಳ್ತೀನಿ, ನನ್ನ ಮಗನ ಬಿಡಿ ಅಂತ ಅಷ್ಟು ಕೇಳ್ಕೊಂಡಿದ್ದೀನಿ. ಮೃತನ ಸಂಬಂಧಿ ಪ್ರಶಾಂತ್ ಎಂ ಮಾತನಾಡಿ, ಜೈಲಾಧಿಕಾರಿಗಳ ನಿರ್ಲಕ್ಷ್ಯದಿಂದಲೇ ಕಾರಾಗೃಹದಲ್ಲಿ ಹಲ್ಲೆ ನಡೆದಿದ್ದು, ಪ್ರಕರಣದ ನಿಷ್ಪಕ್ಷಪಾತ ತನಿಖೆ ನಡೆಸಿ ತಪ್ಪಿತಸ್ಥರಿಗೆ ಕಠಿಣ ಶಿಕ್ಷೆ ವಿಧಿಸಬೇಕೆಂದು ಆಗ್ರಹಿಸಿದರು. ನಮಗೂ ಬೆದರಿಕೆ ಬರುತ್ತಿದ್ದು, ಪ್ರಾಣಕ್ಕೆ ಅಪಾಯ ಉಂಟಾದರೆ ಪೊಲೀಸ್ ಹಾಗೂ ನ್ಯಾಯಾಂಗವೇ ಜವಾಬ್ದಾರಿ ಎಂದು ಹೇಳಿದರು. IPC ಸೆಕ್ಷನ್ 301 ಯಾವ್ಯಾವುದಕ್ಕೆ ಅಪ್ಲೈ ಆಗುತ್ತೆ? ಇಬ್ಬರು ವ್ಯಕ್ತಿಗಳು ಜಗಳ ಆಡಿದಾಗ ಆ ವ್ಯಕ್ತಿ ಗಂಭೀರ ಹಲ್ಲೆಗೆ ಒಳಪಟ್ಟಿದ್ದು, ಆ ಥರ 15 ದಿನಗಳವರೆಗೂ ಮೆಡಿಕಲ್ ಟ್ರೀಟ್ಮೆಂಟಲ್ಲಿ ಒಳಪಟ್ಟಿದ್ರೆ ಮಾತ್ರ ಈ ಸೆಕ್ಷನ್ 307 IPC 307 BNS 109 ಅಪ್ಲೈ ಆಗೋದು. ಅವನೇ ಮೈ ಮೇಲೆ ಬಟ್ಟೆ ಹರ್ಕೊಂಡಿದ್ದಾನೆ, ಮತ್ತು ಅವನಿಗೆ ಯಾವುದೇ ಥರದ ಗಂಭೀರ ಒಂದು ಚಿಕ್ಕ ಮೈನರ್ ಕಟ್ ಅಥವಾ ವೂಂಡು ಆಗಿಲ್ಲ, ಅವನ ಆಸ್ಪತ್ರೆಗೂ ದಾಖಲಾಗಿಲ್ಲ. 307 ಇಡೀ ಫ್ಯಾಮಿಲಿ ಮೇಲೆ ಹೆಂಗೆ ಅಪ್ಲೈ ಮಾಡಿದ್ರು ಅಂತ ನಮಗೆ ಇದುವರೆಗೂ ಪ್ರಶ್ನೆ ನಾವು IG ಅವ್ರಿಗೂ ನಾವು ಕೇಳಿದ್ದೀವಿ. ಇದೊಂದು. ಎರಡನೇ ಪ್ರಶ್ನೆ ನಿಮ್ಮ ಮುಖಾಂತರ ನಾನು ಕೇಳೋದೇನಂತ ಹೇಳಿದ್ರೆ, ಈ ಚಾಕುಚೂರಿ ಎಲ್ಲಿಂದ ಸಪ್ಲೈ ಆಯಿತು ಅನ್ನೋದು ಅದೊಂದು ಯಕ್ಷ ಪ್ರಶ್ನೆಯಿಂದ ಈ ಕಂಪ್ಲೀಟ್ ಪೊಲೀಸ್ ಇಲಾಖೆ ಮತ್ತು ಕಾರಾಗೃಹ ಇಲಾಖೆ ಇದಕ್ಕೆ ಉತ್ತರ ನೀಡಬೇಕು. ಈಗ ಇದನ್ನೆಲ್ಲ ನೀವೇ ಯೋಚನೆ ಮಾಡಿ. ಕಾಮನ್ ಪೀಪಲ್ ಆಗಿ ನಮಗೆ ಇಷ್ಟೆಲ್ಲ ಡೌಟ್ ಬಂದಾಗ ಇನ್ನು ಲೀಗಲ್ ಎಕ್ಸ್ಪರ್ಟ್ಸ್ ಮತ್ತು ಇನ್ವೆಸ್ಟಿಗೇಷನ್ ಏಜೆನ್ಸಿ ಮತ್ತು ಎಲ್ಲ ಥರದ ಜುಡಿಷಿಯಲ್ ಸಿಸ್ಟಮ್ಗೆ ಈ ಕೇಸು ಬಗ್ಗೆ ಅವರಿಗೆ ಅನುಮಾನಾಸ್ಪದ ಘಟನೆಗಳು ತಿಳಿದು ಬಂದಿರೋದಿಲ್ವಾ?
ಅನ್ನೋದು ನನ್ನ ಸಮಾಜದ ಪರವಾಗಿ ನಾನು ಕೇಳೋ ಒಂದು ಪ್ರಶ್ನೆ. ಮತ್ತು ಈ ಥರ ದೌರ್ಜನ್ಯ ಕಾನೂನು ಇರೋದು ಏನಕ್ಕೆ? IPCಗಳು ಮಾಡಿದ್ದೇನಕ್ಕೆ? ದ ಎಂಟೈರ್ ಕಾನ್ಸ್ಟಿಟ್ಯೂಷನ್ ಮಾಡಿದರು ಏನಕ್ಕೆ? ಮೂಲ ಉದ್ದೇಶ ಏನು? ಇವತ್ತು ಈ ದುರ್ಬಳಕೆಯಿಂದ ಈ ಥರ ಸಂಚು ಮಾಡೋ ಅಧಿಕಾರಿಗಳು ಬೇಕಾ ನಮಗೆ? ನಾವು ಎಲ್ರಿಗೂ ಸಮಾಜದ ಪರವಾಗಿ ನಾನು ಕೇಳ್ತೀನಿ, ಇದು ಬೇಕಾ ಬೇಡವಾ? ನಾನು ಈ ಮೂಲಕ ನಿಮ್ಮ ಹತ್ರ ಕೇಳ್ತಾ ಇದ್ದೀನಿ. ನನಗೂ ಥ್ರೆಟ್ ಇದೆ, ನನ್ನ ಫ್ಯಾಮಿಲಿಗೆ, ಇವಾಗ ಉಳಿದವರಿಗೆಲ್ಲ ಥ್ರೆಟ್ ಇದೆ. ಆದರೆ ಏನಾದರೂ ನಮಗೆ ಒಂದು ಸ್ವಲ್ಪ ಕೂಡ ಏನಾದರೂ ಈ ಮುಖಾಂತರ ಏನಾದರೂ ಈ ಕೃತ್ಯದಲ್ಲಿ ನಮಗೇನಾದರೂ ಸ್ವಲ್ಪ ಕೂಡ ಹೆಚ್ಚು ಕಡಿಮೆ ಆದರೆ ಕಂಪ್ಲೀಟ್ ಪೊಲೀಸ್ ಸಿಸ್ಟಮ್, ದ ಎಂಟೈರ್ ಜುಡಿಷಿಯಲ್ ಸಿಸ್ಟಮ್ ಹ್ಯಾಸ್ ಟು ಬಿ ಆನ್ಸರಬಲ್, ವಿಲ್ ಬಿ ಹೆಲ್ಡ್ ರೆಸ್ಪಾನ್ಸಿಬಲ್ ಆ್ಯಂಡ್ ಅಟ್ ದ ಸೇಮ್ ಟೈಮ್ ಆನ್ಸರಬಲ್. ಇನ್ನು ನಿಮಗೆ ಬಿಟ್ಟಿದ್ದು, ಸಮಾಜಕ್ಕೆ ಬಿಟ್ಟಿದ್ದು ನಮ್ಮ ಪ್ರಯತ್ನ. ನಾವು ನ್ಯಾಯ ಧರ್ಮವಾಗಿ ನಾವು ಕಾನೂನಿನ ಒಂದು ಬೌಂಡ್ರಿನಲ್ಲಿ ನಾವು ಮುಂದುವರಿತಾ ಇದ್ದೀವಿ. ಇದನ್ನು ನಾವು ನಿಲ್ಲಿಸೋದಿಲ್ಲ. ಇದು ಯಾಕೆ ಅಂತ ಹೇಳಿದ್ರೆ ನಮ್ಮ ಮೃತರ ಸಂಬಂಧಿಯಿಂದ ನಾನು ಮಾತಾಡ್ತಾ ಇಲ್ಲ. ಇದು ಯಾವ ಅಮಾಯಕರಿಗೂ ಇದಾಗಬಾರ್ದು, ಯಾವ ನಾಗರಿಕರಿಗೂ ಆಗಬಾರ್ದು, ಇಡೀ ಭಾರತ ದೇಶದಲ್ಲಿ ಇದಾಗಬಾರ್ದು. ಕೆಲವೊಂದು ಅಮೆಂಡ್ಮೆಂಟ್ಸ್ ಬರಬೇಕು, ಪ್ರಿಸನ್ ಮ್ಯಾನ್ಯಲ್ ಎಲ್ಲ ಅಮೆಂಡ್ಮೆಂಟ್ಸ್ ತರಬೇಕು. ನಾನು ಈ ಮುಖಾಂತರ ನಾನು ಕೇಳ್ತೀನಿ. ನಾನು ಏನು ಹೇಳ್ತೀನಿ ಅಂದರೆ, ಈ ಚಾಕು ಚೂರಿಗಳನ್ನ ಯಾಕೆ ನಾವು ಸಪ್ಲೈ ಮಾಡಬೇಕು? ಕಿಚನಲ್ಲಾಗಲಿ ಎಲ್ಲೇ ಆಗಲಿ. ಇವಾಗ ಅಲ್ಲಿ ಯಾರು ಕೆಲಸ ಮಾಡ್ತಾರೆ? ಆ ಚಾಕು ಚೂರಿಗಳನ್ನ, ಈ ಶಾರ್ಪ್ ಆಬ್ಜೆಕ್ಟ್ಸ್ನ ಹ್ಯಾಂಡಲ್ ಮಾಡೋರು ಯಾರು? ಅದನ್ನೇ ನಾವು ತರಕಾರಿ, ಹಣ್ಣು, ಸೊಪ್ಪುಗಳನ್ನ ಹೊರಗಡೆಯಿಂದ ಕಟ್ ಮಾಡಿಸಿ ಯಾಕೆ ನಾವು ಸಪ್ಲೈ ಮಾಡಬಾರ್ದು ಕಿಚನ್ಗೆ? ಈ ಅಮೆಂಡ್ಮೆಂಟ್ಸ್ಗಳನ್ನ ಲೀಗಲ್ ಎಕ್ಸ್ಪರ್ಟ್ಸು ಸ್ವಲ್ಪ ಗಮನಕ್ಕೆ ತಗೊಂಡು ಇದನ್ನು ಇಂಪ್ಲಿಮೆಂಟ್ ಮಾಡಬೇಕು ಅಂತ ನಾನು ಪರಿಪರಿಯಾಗಿ ನಿಮ್ಮ ಮುಖಾಂತರ ನಾನು ಬೇಡ್ಕೊಳ್ತಿದ್ದೀನಿ. ಸುದ್ದಿಗೋಷ್ಠಿಯಲ್ಲಿ ಸರ್ವೋದಯ ಹಿತರಕ್ಷಣಾ ಸಮಿತಿ ವಿರಾಜಪೇಟೆ ಅಧ್ಯಕ್ಷ KM ಕುಶಾಲಪ್ಪ, ಮುಖಂಡ ಅಜಯ್ನಾರ್ ಚೆನ್ನಯ್ಯನಕೋಟೆ, ಬಿಟ್ಟಂಗಲ ನಿವಾಸಿ ಜಗದೀಶ್ BA ಹಾಜರಿದ್ದರು. ಚಿತ್ತಾರ ನ್ಯೂಸ್, ಮಡಿಕೇರಿ.